ಇವತ್ತು ನಾನು ಪಡವಲಕಾಯಿಂದ 2 ರೆಸಿಪಿ ಮಾಡೋದು ಹೇಳಿಕತ್ತೀನಿ. ಪಡವಲಕಾಯಿದು ಕೋಸಂಬರಿ ಆಮೇಲೆ ಇದು ಭರ್ತ ಎರಡೂ ಮಾಡ್ತೀನಿ. ಈಗ ಇದನ್ನು ಪಡವಲಕಾಯಿ ಹೆರ್ಕೋಬೇಕು. ಈಗ ಕೋಸಂಬರಿಗೆ ಸಲಾಡ್ಕಾಯಿ ಇದಕ್ಕೆ ಒಗ್ಗರಣೆ ಕಾಯ್ಸ್ಕೊತೀನಿ. ಎಣ್ಣೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಚಟ್ ಆದ್ರಿಂದ ಜೀರಿಗೆ ಹಾಕಬೇಕು, ಇಲ್ಲಾಂದ್ರೆ ಅವು ಕಪ್ಪಾಗ್ತಾವೆ. ಕರಿಬೇವು, ಆಮೇಲೆ ಮನ್ಯಾಗ ಮಾಡಿದ್ದು ಮೆಂತ್ಯ ಮೆಣಸಿನ್ಕಾಯಿ. ಕೋಸಂಬರಿಗೆ ಅದಕ್ಕೆ ಮೆಂತ್ಯ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕಾಯಿಸ್ಬೇಕು. ಸ್ವಲ್ಪ ಇಂಗು, ಆಮೇಲೆ ಅರಿಶಿನ ಪುಡಿ. ಈಗ ಹೆರದದ್ದು ಪಡವಲಕಾಯಿ ಒಂದು ಬಾಲು, ಒಂದು ಬಾಲು ಹೆರ್ದದ್ದು ಪಡವಲಕಾಯಿ, ಒಂದು ಅರ್ಧ ಬಾಲ್ ನೆಲ್ಸಿದ್ದು ಹೆಸರುಬೇಳೆ. ಬೇಕಂದ್ರೆ ಕಡಲೆಬೇಳೆನೂ ಹಾಕ್ಕೊಳಕ್ಕೆ ಬರ್ತದೆ, ಆದರೆ ಕಡಲೆಬೇಳೆ ಒಂಚೂರು ಸಣ್ಣಗೆ ರುಬ್ಕೋಬೇಕಾಗ್ತದೆ. ಇದಾದ್ರೆ ಹಾಗೆ ನಡೀತದೆ. ಉಪ್ಪು, ಸ್ವಲ್ಪ ಕೊತ್ತಂಬರಿ, ನಿಂಬೆ ಹಣ್ಣು ಇಡಬೇಕು, ಸ್ವಲ್ಪ ಒಗ್ಗರಣೆ ಹಾಕಬೇಕು. ಇಷ್ಟು ಕಲಿಸಿದ್ರೆ ಪಡವಲಕಾಯ್ದು ಕೋಸಂಬರಿ ತಯಾರಾಗ್ತದೆ. ಹಬ್ಬದ ದಿವಸ ಯಾವಾಗ ನಮ್ಗೆ ಬೇಕಂದ್ರೆ ಭಕ್ರಿ ಚಪಾತಿಗೆ ಚಲೋ ಆಗ್ತದೆ. ಇದರೊಳಗಿಂದ ಒಂಚೂರು ಮೆಣಸಿನ್ಕಾಯಿ ಒಗ್ಗರಣೆದು ಮುರಿದು ಹಾಕಿಬಿಡ್ಬೇಕು. ಖಾರ ಅಷ್ಟೇ ಸಾಕಾಗ್ತದೆ ಅದಕ್ಕೆ. ಮಾಡಿದ್ರೆ ಕೊತ್ತಂಬರಿ ತಯಾರಾಗ್ತದೆ. ಈಗ ಪಡವಲಕಾಯಿ ಭರ್ತ ಅಥವಾ ರಾಯ್ತ ಮಾಡೋದು ಹೇಳಿಕತ್ತೀನಿ. ಪಡವಲಕಾಯಿ ಹೆರ್ಕ್ಲ ಒಂದು ಬಟ್ಲ, ಒಂದು ಅರ್ಧ ಬಟ್ಲ ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚಲೋ ಆಗ್ತದೆ. ಚೂರು ಹಾಕಬೇಕು. ಸಣ್ಣಗೆ ಹೆಚ್ಚಿದ್ದು ಕೊತ್ತಂಬರಿ, ಆಮೇಲೆ ಮೊಸರು ಹಾಕಿ ಕಲಿಸ್ಬೇಕು. ಪಡವಲಕಾಯಿಂದ ಪಲ್ಯ, ಪಳದೆ, ಬಜ್ಜಿ ಎಲ್ಲವನ್ನು ಮಾಡ್ಲಿಕ್ಕೆ ಬರ್ತದೆ. ಆರೋಗ್ಯಕ್ಕೆ ಭಾಳ ಚಲೋ. ಸೀಸನ್ ಇದ್ದಾಗ ದಿನಾಲೂ ತಂದು ಮಾಡಬೇಕು. ಮೊಸರು ಹಾಕಿಂದ ಕಲಸಿದಿಂದ
ಮೆಂತ್ಯ ಮೆಣಸಿನ್ಕಾಯ್ದು ಒಗ್ಗರಣೆ ಹಾಕ್ಬೇಕು. ಅದರೊಳಗಿಂದ ಒಂದು ಮೆಣಸಿನ್ಕಾಯಿ ಮುರಿದು ಪುಡಿ ಮಾಡಿ ಹಾಕಿಬಿಡ್ಬೇಕು. ಖಾರ ಪುಡಿ ಹಾಕಿದ್ರೆ ಕಲರ್ ಚೆಂದ ಆಗೋದಿಲ್ಲ. ಹಂಗಾಗಿ ಅದ್ರೊಳಗಿಂದ ಒಂಚೂರು ಮುರಿದು ಬಿಟ್ಟರೆ ಅದಕ್ಕೆ ಖಾರನೂ ಭಾಳ ಬೇಕಾಗೋದಿಲ್ಲ. ಇಷ್ಟು ಮಾಡಿದ್ರೆ ಭರ್ತ ತಯಾರಾಯ್ತು. ಪಡವಲಕಾಯಿ ಕೋಸಂಬರಿ ಆಮೇಲೆ ಭರ್ತ ಮಾಡೀನಿ. ಹಸಿದಿರ್ತದೆ ಅಂಥೇಳಿ ಆರೋಗ್ಯಕ್ಕೆ ಭಾಳ ಚಲೋ ಇರ್ತದೆ. ಮಾಡಿ ನೋಡಿ, ಲೈಕ್ ಮಾಡಿ.